ನಮ್ಮ ನ್ಯೂಸ್ಗೆ ಸ್ವಾಗತ. ಕೃಷಿ ಹೊಂಡದ ಕೊಳಕು ಮತ್ತು ಕಲುಷಿತ ನೀರು ನಗರಸಭೆಗೆ ಸರಬರಾಜು. ಗೋಲ್ಮಾಲ್ ಪತ್ತೆ ಹಚ್ಚಿದ ನಗರಸಭಾ ಸದಸ್ಯರು. ಟ್ಯಾಂಕರ್ ಮೂಲಕ ಚಿಂತಾಮಣಿ ನಗರಸಭೆಗೆ ಕುಡಿಯುವ ನೀರು ಸರಬರಾಜು ಮಾಡುವ ಗುತ್ತಿಗೆದಾರ ತೆರೆದ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಕೊಂಡಿರುವ ಕೊಳಕು ಮತ್ತು ಕಲುಷಿತ ನೀರನ್ನು ನಗರಸಭೆಗೆ ಸರಬರಾಜು ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿರುವ ನಗರಸಭಾ ಸದಸ್ಯರು ಖುದ್ದು ಸ್ಥಳಕ್ಕೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಜಿಲ್ಲಾ ಯೋಜನಾ ಕಚೇರಿಯ ವ್ಯವಸ್ಥಾಪಕ ಸತ್ಯನಾರಾಯಣ್ ಸೇರಿದಂತೆ ನಗರಸಭಾ ಅಧಿಕಾರಿಗಳನ್ನು ಕರೆದೊಯ್ದು ಭಾರೀ ಗೋಲ್ಮಾಲ್ ನಡೆಸುತ್ತಿರುವುದನ್ನು ಸಾಕ್ಷಿ ಸಮೇತ ದೃಢಪಡಿಸಿದ್ದಾರೆ. ದಿನೇ ದಿನೇ ಕೊರೋನಾ ವೈರಸ್ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ತಡೆಗಟ್ಟಲು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೆ, ನಗರಸಭೆಯ ನೀರು ಸರಬರಾಜು ಮಾಡುವ ಗುತ್ತಿಗೆದಾರ ಮತ್ತು ನಗರಸಭೆಯ ಕೆಲ ಅಧಿಕಾರಿಗಳು ಮಾತ್ರ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವಲ್ಲಿ ಗೋಲ್ಮಾಲ್ ಮಾಡುವುದರಲ್ಲೇ ತಲ್ಲೀನರಾಗಿದ್ದಾರೆ. ನಗರಕ್ಕೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ಸರಬರಾಜು ಮಾಡುತ್ತಿರುವುದರಲ್ಲಿ ಹಣ ದುರ್ಬಳಕೆಯ ಜೊತೆಗೆ ಹಣ ಸೋರಿಕೆಯಾಗುತ್ತಿರುವ ಬಗ್ಗೆ ನಗರಸಭಾ ಸದಸ್ಯರು ಇತ್ತೀಚೆಗಷ್ಟೇ ಆರೋಪ ಮಾಡುತ್ತಿರುವ ಬೆನ್ನಲ್ಲೇ ನಗರಸಭೆಯ ನೀರು ಸರಬರಾಜು ಕೇಂದ್ರಗಳಿಗೆ ನೀರು ಸರಬರಾಜು ಮಾಡುವಲ್ಲಿ ಭಾರೀ ಗೋಲ್ಮಾಲ್ ಮಾಡುತ್ತಿರುವುದನ್ನು ನಗರಸಭಾ ಸದಸ್ಯರಿಬ್ಬರು ಪತ್ತೆ ಹಚ್ಚುವಲ್ಲಿ ಸಹ ಯಶಸ್ವಿಯಾಗಿದ್ದರು. ನಗರಸಭಾ ಸದಸ್ಯರಾದ 17ನೇ ವಾರ್ಡಿನ ಹರೀಶ್ ಮತ್ತು 20ನೇ ವಾರ್ಡಿನ ಸುಮಿತ್ರಾ ಮಂಜುನಾಥ್ರವರು ನಗರದ ಚೇಳು ರಸ್ತೆಯಲ್ಲಿರುವ ನಗರಸಭೆಯ ನೀರು ಸರಬರಾಜು ಕೇಂದ್ರಕ್ಕೆ ನೀರು ತುಂಬಿಕೊಂಡು ಬಂದ ಟ್ಯಾಂಕರ್ ಪಂಪ್ ಹೌಸ್ ಒಳಗೆ ಹೋಗಿ ಕೆಲವೇ ನಿಮಿಷಗಳಲ್ಲಿ ಪಂಪ್ ಹೌಸ್ನಿಂದ ಹೊರಕ್ಕೆ ವಾಪಸ್ಸಾಗುತ್ತಿರುವುದನ್ನು ಕಂಡ ಅವರು ಅನುಮಾನಗೊಂಡು ಟ್ಯಾಂಕರ್ನನ್ನು ಪಂಪ್ ಹೌಸ್ನ ಗೇಟ್ನಲ್ಲೇ ತಡೆ ಹಿಡಿದು ಪರಿಶೀಲನೆ ನಡೆಸಿದಾಗ ಅರ್ಧ ಟ್ಯಾಂಕರ್ ನೀರು ಅನ್ಲೋಡ್ ಮಾಡಿ ಉಳಿಕೆ ನೀರು ವಾಪಸ್ ತೆಗೆದುಕೊಂಡು ಹೋಗುತ್ತಿರುವುದನ್ನು ಪತ್ತೆ ಹಚ್ಚಿ ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು. ನಗರಸಭೆ ಅಧಿಕಾರಿಗಳು ಗಮನಕ್ಕೆ ತಂದರೂ ಇದುವರೆಗೂ ಗುತ್ತಿಗೆದಾರನ ಮೇಲೆ ಯಾವುದೇ ಕ್ರಮ ಸಹ ಕೈಗೊಂಡಿಲ್ಲ. ಇನ್ನು ಟ್ಯಾಂಕರ್ ಮೂಲಕ ಪ್ರತಿನಿತ್ಯ ನಗರಸಭೆಗೆ 230ರಿಂದ 260 ಟ್ಯಾಂಕರ್ ನೀರು ಸರಬರಾಜು ಮಾಡುತ್ತಿರುವ ಬಗ್ಗೆ ಅನುಮಾನಗೊಂಡ ಇದೇ ನಗರಸಭಾ ಸದಸ್ಯರು ಸೇರಿದಂತೆ ಇತರೆ ಸದಸ್ಯರು ಟ್ಯಾಂಕರ್ಗಳಿಗೆ ನೀರು ತುಂಬಿಸಿಕೊಂಡು ಬರುವ ಸ್ಥಳಗಳ ಬಗ್ಗೆ ಬಲೆ ಬೀಸಿದಾಗ ನಗರದ ನೆಕ್ಕುಂದಿ ರೈಲ್ವೆ ನಿಲ್ದಾಣದ ಬಳಿ ಮತ್ತು ಊಲುವಾಡಿ ರಸ್ತೆ ಗಾಂಧಿನಗರದ ಬಳಿ ತೋಟಗಳಲ್ಲಿ ನಿರ್ಮಾಣ ಮಾಡಿಕೊಂಡಿರುವ ತೆರೆದ ಕೃಷಿ ಹೊಂಡಗಳಲ್ಲಿ ಸಂಗ್ರಹಣೆ ಮಾಡಿಕೊಂಡಿರುವ ಕೊಳಕು ಮತ್ತು ಕಲುಷಿತ ನೀರನ್ನು ನಗರಸಭೆಯ ಕುಡಿಯುವ ನೀರು ಸರಬರಾಜು ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ನಗರಸಭೆಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ಗುತ್ತಿಗೆದಾರ ತೆರೆದ ಕೃಷಿ ಹೊಂಡದ ಕಲುಷಿತ ಮತ್ತು ಕೊಳಕು ಸರಬರಾಜು ಮಾಡುತ್ತಿರುವ ಸ್ಥಳಕ್ಕೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಜಿಲ್ಲಾ ಯೋಜನಾ ಕಚೇರಿಯ ವ್ಯವಸ್ಥಾಪಕ ಸತ್ಯನಾರಾಯಣ್, ನಗರಸಭೆಯ AW ಪದ್ಮನಾಭರೆಡ್ಡಿ ಮತ್ತು ನೀರು ಸರಬರಾಜು ಕೇಂದ್ರದ ಉಸ್ತುವಾರಿ ವಹಿಸಿರುವ ಸಿಬ್ಬಂದಿ ಅಫ್ಸರ್ ಪಾಷರವರನ್ನು ಕರೆದೊಯ್ದು ಸಾಕ್ಷಾತ್ ದರ್ಶನ ಮಾಡಿಸುವಲ್ಲಿ ಸಹ ನಗರಸಭಾ ಸದಸ್ಯರು ಯಶಸ್ವಿಯಾಗಿದ್ದಾರೆ. ಕಳೆದ 2019 ನವೆಂಬರ್ರಂದು ಒಂದು ಟ್ಯಾಂಕರ್ಗೆ 785 ರೂಗಳಂತೆ ಸಿಂಗಲ್ ಟೆಂಡರ್ಗೆ ಅನುಮೋದನೆ ದೊರಕಿಸಿಕೊಟ್ಟಿರುವ ಅಧಿಕಾರಿಗಳು ಟೆಂಡರ್ ಪಡೆದ ಗುತ್ತಿಗೆದಾರರೊಂದಿಗೆ ನಗರಸಭೆ ಅಧಿಕಾರಿಗಳು ಶಾಮೀಲಾಗಿರುವುದು ಬಹುತೇಕ ಖಚಿತವಾಗಿದೆ. ಟ್ಯಾಂಕರ್ಗೆ GPS ಅಳವಡಿಸದೆ ನೀರು ಸರಬರಾಜು ಮಾಡುತ್ತಿರುವುದು, ವಾಹನ ನೋಂದಣಿ ಸಂಖ್ಯೆಯಿಲ್ಲದೆ ಸರಬರಾಜು ಮಾಡುತ್ತಿರುವುದು, ಸಹಾಯವಾಣಿ ಮುಖಾಂತರ ಸ್ವೀಕೃತವಾಗುವ ದೂರುಗಳ ಬೇಡಿಕೆಗೆ ಅನುಗುಣವಾಗಿ ನೀರು ಸರಬರಾಜು ಮಾಡುವುದು ಸೇರಿದಂತೆ ಹಲವಾರು ನಿಬಂಧನೆಗಳನ್ನು ಗುತ್ತಿಗೆದಾರ ಉಲ್ಲಂಘನೆ ಮಾಡಿ ಟ್ಯಾಂಕರ್ ಮೂಲಕ ನೀರು ಸರಬರಾಜಿನಲ್ಲಿ ಲಕ್ಷಾಂತರ ರು ಅವ್ಯವಹಾರ ನಡೆದಿರುವುದು ಮೇಲ್ನೋಟಕ್ಕೆ ಕಾಣಿಸುತ್ತಿದ್ದು, ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಸರಬರಾಜು ಮಾಡುವ ಗುತ್ತಿಗೆದಾರ ನಗರದ ಹಲವಾರು ವಾರ್ಡ್ಗಳಿಗೆ ತೆರೆದ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಕೊಂಡಿರುವ ಕೊಳಕು ಮತ್ತು ಕಲುಷಿತ ನೀರನ್ನು ಸರಬರಾಜು ಮಾಡಿದ್ದು, ವಾರ್ಡಿನ ಜನತೆ ಕಲುಷಿತ ನೀರು ಸೇವನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಅವರ ಮೇಲೆ ಆರೋಗ್ಯದ ದುಷ್ಪರಿಣಾಮ ಏನಾದರೂ ಬೀರಿದರೆ ಅದಕ್ಕೆ ನಗರಸಭೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರೇ ಹೊಣೆಗಾರರಾಗಬೇಕೆಂದು ನಗರಸಭೆ ಸದಸ್ಯರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಗುತ್ತಿಗೆದಾರ ಮತ್ತು ನಗರಸಭೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳನ್ನು ಅವರು ಆಗ್ರಹಿಸಿದ್ದಾರೆ. ಸ್ವಲ್ಪ ಬೋರಿಲ್ಲ ಎಲ್ಲ ಪರ್ಚೇಸ್ ಮಾಡಿದ್ರೆ ಇಲ್ಲ ಮಾಡ್ಕೊಳ್ಳೋದು ಬೋರ್ ಇದ್ದಾವೆ ಆಗಿಲ್ಲ ಬೋರ್ ಬೋರ್ವೆಲ್ ನೀರು ಬಿಡ್ತಾರೆ ಪ್ರೈವೇಟ್
ಏನು ಗೊತ್ತಿಲ್ಲ ಅಂದ್ರೆ ಟ್ರಾನ್ಸ್ಪೋರ್ಟ್ ಕೊಟ್ಟು ನೀವೇ ಅಲ್ಲ ಸರ್ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಸರ್ 16 ರೇಟ್ ಸರ್ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲಿ ಚೆಕ್ ಮಾಡಿರೋದು ಹೇಳಿ ಚೆಕ್ ಮಾಡಿಲ್ಲ ಅಂತ ಬಾಟ್ಲಿ